ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಅಂತ ಅಂದ್ಕೋತೇನೆ. ನಾನು ಆರಾಮಾಗಿದ್ದೇನೆ. ನನ್ನ ಲಾಸ್ಟ್ ವಿಡಿಯೋನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿದೆಲ್ರಿಗೂ ಧನ್ಯವಾದಗಳು. ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಮನೆ ಹತ್ರ ಒಂದು ಬೆಟ್ಟ ಹತ್ತುತ್ತಾ ಇದ್ದೇನೆ ನೋಡಿ, ಸುಸ್ತಾಗ್ತಿದೆ. ಇಷ್ಟೊಂದೆಲ್ಲ ರೆಡಿಯಾಗಿ ಎಲ್ಲಿಗೆ ಹೊರಟಿದ್ದೇನೆ ಅಂತ ಅನ್ಕೋತಾ ಇದ್ದೀರಾ? ಖಂಡಿತ ವಿಡಿಯೋನ ಸ್ಕಿಪ್ ಮಾಡೋದೇ ನೋಡಿ, ಗೊತ್ತಾಗತ್ತೆ ನಿಮಗೆ ಎಲ್ಲಿ ಹೊರಟಿದ್ದೇನೆ, ಏನಿದೆ ಹೋಗುವಲ್ಲಿ ಅಂತ. ಖಂಡಿತ ನನ್ನ ಇವತ್ತಿನ ವಿಡಿಯೋ ನಿಮಗಿಷ್ಟ ಆಗುತ್ತೆ ಅಂತ ಅಂದ್ಕೋತೇನೆ. ಹೇಗೆ ಅಂತ ಕೇಳಿದರೆ ಹೇಳಕ್ಕೊಟ್ರೆ ಏನು ಕ್ಯೂರಿಯಾಸಿಟಿ ಇರಲ್ಲ. ಸೊ ಮಗಳು ಇಬ್ಬರು ಇದ್ದಾರೆ ಒಟ್ಟಿಗೆ. ಸ್ಕೂಟಿ ತಗೊಂಡು ಬರ್ತಾ ಇದ್ದಾನೆ. ಸೊ ಮಗಳೇ ಅಲ್ಲೇ ವೇಟಿಂಗ್. ನಾನು ಅಪ್ಪತ್ತಕ್ಕೆ ಕಷ್ಟ ಆಗ್ಬೋದು ಅಂತ ಹೇಳಿ ಬಂದೆ. ಮಗ ಸ್ಕೂಟಿ ತಗೊಂಡು ಬರ್ತಾ ಇದ್ದಾನೆ. ಹುಡುಗರಿಗೆ ಸ್ಕೂಟಿ ಸಿಕ್ಕಿದ್ರೆ ನೋಡಿ. ಇದು ಸಾರಿ, ಬಳೆ, ಅರಿಶಿನ, ಕುಂಕುಮ, ಹೂವು, ಜೊತೆಗೆ ಇಲ್ಲಿ ಹಣ್ಣುಗಳಿದೆ, ಫ್ರೂಟ್ಸ್ ತಂದಿಟ್ಟಿದ್ದಾರೆ. ನಮ್ಮ ಟೀಮಿನ ನಮ್ಮ ಸಿಂಧು ಪ್ರೆಗ್ನೆಂಟ್ ಅಮ್ಮ ಆಗ್ತಿರೋ ಖುಷಿಯಲ್ಲಿದ್ದಾರೆ. ಹಾಗಾಗಿ ನಾವೆಲ್ಲ ಸೇರಿ ಅವಳ ಅಮ್ಮ ಆಗೋ ಖುಷಿಯಲ್ಲಿ ಎಲ್ಲರೂ ಸೇರಿ ನಾವು ಕೂಡ ಖುಷಿಪಟ್ಟ ಸಂಭ್ರಮದ ಕ್ಷಣ ಇದು. ಹೇಗೆ ಒಂದು ಹೆಣ್ಣಿಗೆ ತಾಯ್ತನ ತುಂಬ ಖುಷಿ ಕೊಡುತ್ತೋ, ಜೊತೆಗೆ ಆ ಟೈಮಲ್ಲಿ ಏನೇನು ತಿನ್ನಬೇಕು ಅಂತ ಅನಿಸುತ್ತೆ, ಇಷ್ಟದ ಕೆಲವು ಫುಡ್ ಅಂತ ಇರುತ್ತೆ. ಕೆಲವು ಹೆಣ್ಮಕ್ಳಿಗೆ ಕೆಲವು ರೀತಿಯ ಆಸೆಗಳು ಅಂತ ಇರುತ್ತೆ. ನಮ್ಮ ಸಿಂಧುಗೆ ಯಾವಾಗಲೂ ಸ್ವೀಟ್ ಅಂದರೆ ಇಷ್ಟ ಅಂತೆ, ಬಟ್ ಈ ಟೈಮಲ್ಲಿ ಖಾರ ತಿನ್ನಬೇಕು ಅಂತ ಆಸೆ ಅಂತ ಹೇಳ್ತಾ ಇದ್ಲು. ಇವತ್ತು ಅರಿಶಿನ ಕುಂಕುಮದ ಜೊತೆಗೆ ಹೂ ಮುಡಿಸಿ ಬಳೆ ಹಾಕಿ ಎಲ್ಲರೂ ಈ ಸಂಭ್ರಮಿಸ್ತಾ ಇದ್ದೇವೆ ಇಲ್ಲಿ ನೋಡಿ. ನಮ್ಮ ತಾಯ್ತನದ ದಿನಗಳು ನೆನಪಿಗೆ ಬಂತು ಇವಳ ತಾಯ್ತನದ ಖುಷಿನ ನೋಡಿದಾಗ. ನಮಗೂ ಎಲ್ಲರೂ ಒಟ್ಟಿಗೆ ಸೇರಲಿಕ್ಕೆ ಇದೊಂದು ಒಳ್ಳೆಯ ಅವಕಾಶ ಕೂಡ. ಹಾಗಾಗಿ ಎಲ್ಲರೂ ಸೇರಿ ಈ ಖುಷಿನ ಸಂಭ್ರಮಿಸಿದ್ವಿ. ಜೊತೆಗೆ ಅವಳಿಗೆ ಸರ್ಪ್ರೈಸ್ ಇದು. ಆ್ಯಕ್ಚುಲಿ ನಾವು ಕರೆದಿರೋದೇ ಒಟ್ಟಿಗೆ ಒಂದಿನ ಸೇರೋಣ, ಹೇಗೂ ಚೆಂಡೆ ಟೀಮ್ ನಮ್ಮದು, ಪ್ರಾಕ್ಟೀಸ್ ಮಾಡೋಣ ಬನ್ನಿ ಎಲ್ಲರೂ ಅಂತ ಹೇಳಿ ಒಟ್ಟಿಗೆ ಬಂದ್ವಿ. ಆದರೆ ಇದೆಲ್ಲ ಸರ್ಪ್ರೈಸ್ ಆ್ಯಕ್ಚುಲಿ. ಅದರ ಜೊತೆಗೆ ನಾವು ಇವತ್ತು ಸುಮನಕ್ಕನ ಮನೆಯಲ್ಲಿ ಸೇರಿದ್ವಿ. ಸುಮನಕ್ಕ ನಮಗೆಲ್ಲ ಅರಿಶಿನ ಕುಂಕುಮದ ಜೊತೆಗೆ ಬಳೆನ ಸಹ ಕೊಟ್ಟು ಮುತ್ತೈದೆ ಸಂಭ್ರಮವನ್ನು ಸಂಭ್ರಮಿಸಿದ್ವಿ ನಾವು. ಸರ್ಪ್ರೈಸಾಗಿ ಇವತ್ತು ಅವಳಿಗೆ ಸೀರೆ ಜೊತೆಗೆ ನಮ್ಮ ಹೊರಗಿಂದ ತಿಂಡಿ ತಿನಿಸುಗಳು ಬೇಡ, ಏನಿದ್ರೂ ಮನೆಯಲ್ಲೇ ಮಾಡ್ಕೊಂಡು ಬಂದು ಕೊಡೋಣ. ಈ ಟೈಮಲ್ಲಿ ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಹೊರಗಿನ ಆಹಾರಗಳು ಅಷ್ಟೊಂದು ಒಳ್ಳೆಯದಲ್ಲ ಆರೋಗ್ಯಕ್ಕೆ, ಅವಳಿಗೂ ಒಳ್ಳೆಯದಲ್ಲ, ಅವಳ ಪಾಪುಗೂ ಒಳ್ಳೆಯದಲ್ಲ ಅಂತ ಅಂದ್ಕೊಂಡು ನಾವೆಲ್ಲ ಮನೆಯಲ್ಲೇ ಆದಷ್ಟು ಏನೇನು ಮಾಡೋಕ್ಕಾಗತ್ತೆ ಅದನ್ನೆಲ್ಲ ಮಾಡಿಕೊಂಡು ತಂದು ಅವಳಿಗೆ ಕೊಡುವ ಅಂತ ಹೇಳಿ ಎಲ್ಲ ರೆಡಿ ಮಾಡಿಕೊಂಡು ಬಂದ್ವಿ. ಆ್ಯಕ್ಚುಲಿ ನಾನು ಇವತ್ತು ಮಧ್ಯಾಹ್ನದಿಂದ ರೆಡಿ ಮಾಡೋಕ್ಕೆ ಟೈಮ್ ಕೂಡ ತಗೊಂಡಿದ್ದೇನೆ. ಅವಳಿಗೆ ನನ್ನ ಕಡೆಯಿಂದ ಅಂದರೆ ಇಲ್ಲೊಂದು ಜೊತೆಗೆ ನೋಡಿ
ಬಳೆ ಹಾಕಿದ ಸಂಭ್ರಮವನ್ನು ಹೆಣ್ಮಕ್ಳು ಹೆಂಗೆ ಸಂಭ್ರಮಿಸ್ತಾರೆ ಅಂತ ಎಲ್ಲ ಬಡಿಸ್ತಾ ಇದ್ದಾರೆ. ಒಬ್ರೊಬ್ರದ್ದು ಒಂದೊಂದು ಸ್ವೀಟ್, ರವೆ ಲಾಡು, ಪಾನಿಪುರಿ, ಪಲಾವಂತೆ, ಜಾಮೂನು. ಒಂದು ಹಬ್ಬದ ವಾತಾವರಣನೇ ಇತ್ತು. ಅವಳಿಗೆ ಬಡಿಸೋದ್ರ ಜೊತೆಗೆ ನಾವೆಲ್ಲ ತಿಂದು ಸಂಭ್ರಮಿಸಿದ್ವಿ. ಹೊಟ್ಟೆ ತುಂಬ ತಿಂದ್ಕೊಂಡು ಜಾಲಿಯಾಗಿ ಮಾತಾಡಿ, ಅದು ಹೇಗೆ ಟೈಮ್ ಸ್ಪೆಂಡ್ ಆಯಿತು ಗೊತ್ತಿಲ್ಲ. ನಾವು 4 ಗಂಟೆಗೆ ಸೇರಿದವರೆಲ್ಲ ಅಲ್ಲಿಂದ ಹೊರಡುವಾಗ 6 ಗಂಟೆ ಆಗಿತ್ತು. ನಮ್ಮ ಮುದ್ದು ಹುಡುಗಿಯ ಬಸರು ಬಾಣಂತನೇ ಎಲ್ಲ ತುಂಬ ಚೆನ್ನಾಗಾಗಲಿ ಅಂತ ಕೇಳ್ಕೊತಾ, ನನ್ನ ಈ ಸಣ್ಣ ವಿಡಿಯೋನ ಖಂಡಿತ ನೀವು ನೋಡಿ ಇಷ್ಟಪಟ್ಟು ಎಲ್ರಿಗೂ ಶೇರ್ ಮಾಡ್ತೀನಂತ ಅಂದ್ಕೋತೇನೆ. ಜೊತೆಗೆ ಫಸ್ಟ್ ಟೈಮ್ ನೋಡಿದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯಲ್ಲ ಅಂತ ಅಂದ್ಕೋತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಥ್ಯಾಂಕ್ ಯು.